ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಂದಂತಹ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಮೈಸೂರಿನ ಪೊಲೀಸರು ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿದ್ದಾರೆ. ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಆವರಣಕ್ಕೆ ಬರುವಂತಹ ವ್ಯಕ್ತಿಗಳನ್ನ ತಪಾಸಣೆಯನ್ನ ಮಾಡುವಂತಹ ಕೆಲಸದಲ್ಲೂ ಕೂಡ ಮೈಸೂರು ನಗರದ ಪೊಲೀಸರು ಮುಂದಾಗಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಇರಬಹುದು, ಜೊತೆಗೆ ಶ್ವಾನ ದಳದ ಮೂಲಕ ಮೈಸೂರಿನ ಕೋರ್ಟ್ನ ಆವರಣದಲ್ಲಿ ಇಂಚಿಂಚು ಜಾಲಾಡುವ ಮೂಲಕ ಮೈಸೂರಿನ ಕೋರ್ಟ್ ಆವರಣದಲ್ಲಿ ಬಂದಂಥ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಂತಹ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಅಲರ್ಟನ್ನು ಮಾಡಲಾಗಿರುವಂಥದ್ದು. ಏನು ಮೆಟಲ್ ಡಿಟೆಕ್ಟಿವ್ ಮೂಲಕವಾಗಿ ಬರುವಂತಹ ಸಾರ್ವಜನಿಕರನ್ನು ನೇರವಾಗಿ ಪ್ರವೇಶ ಕೊಡದೆ ಮೆಟಲ್ ಡಿಟೆಕ್ಟರ್ ಮೂಲಕ ಬರುವಂಥ ಜನರಿಗೆ ಇಲ್ಲಿ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ಮೈಸೂರಿನ ಪಾರ್ಕಿಂಗ್ ಏನಿದೆ, ಪಾರ್ಕಿಂಗ್ನ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಶ್ವಾನ ದಳದ ಮೂಲಕ ಇಲ್ಲಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಹಲವು ವರ್ಷಗಳ ಹಿಂದೆ ಮೈಸೂರಿನ ಇದೇ ಕೋರ್ಟ್ನ ಶೌಚಾಲಯದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಗೊಂಡಿತ್ತು. ಆಗ ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಇದೀಗ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿರತಕ್ಕಂಥ ಬಾಂಬ್ ಬೆದರಿಕೆಯ ಸಂದೇಶದ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ಪೊಲೀಸರು ಅಲರ್ಟನ್ನು ಆಗಿದ್ದಾರೆ. ಮೈಸೂರಿನ ಏನು ಕೋರ್ಟ್ ಆವರಣದಲ್ಲಿ ಇರತಕ್ಕಂತಹ ಈ ವಾಹನಗಳನ್ನು ಪ್ರತಿಯೊಂದನ್ನು ಕೂಡ ತಪಾಸಣೆಯನ್ನು ಮಾಡ್ತಿದ್ದಾರೆ. ಆ ಮೂಲಕ ಇದೊಂದು ಏನು ಸುಳ್ಳು ಸಂದೇಶ ಇರ್ಬೋದು ಅಂತೇಳಿ ಅಂದಾಜಿಸಲಾಗ್ತಾ ಇದೆ. ಅದನ್ನು ಕೂಡ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಯಾಕಂದರೆ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಏನು ಕೇಸ್ಗಳಿಗೆ ಒಂದಷ್ಟು ಕಕ್ಷಿದಾರರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ವಕೀಲರು ಕೂಡ ಇರ್ತಾರೆ. ಹೀಗಾಗಿ ಮೈಸೂರಿನ ಕೋರ್ಟ್ ಆವರಣದಲ್ಲಿ ಯೋಧ ಎನ್ನುವಂತಹ ಶ್ವಾನದ ಮೂಲಕವಾಗಿ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಇಲ್ಲಿ ಅಲರ್ಟನ್ನು ಆಗಿರುವಂಥದ್ದು. ಆ ಮೂಲಕವಾಗಿ ಮೈಸೂರಿನ ನ್ಯಾಯಾಲಯಕ್ಕೆ ಬಂದಿರತಕ್ಕಂಥ ಬಾಂಬ್ ಬೆದರಿಕೆಯ ಕರೆ ಹಿನ್ನೆಲೆಯಲ್ಲಿ ಮೇಲ್ ಮೂಲಕ ಈ ಒಂದು ಬಾಂಬ್ ಬೆದರಿಕೆಯ ಸಂದೇಶ ರವಾನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಮೈಸೂರಿನ ನಗರದ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಜೊತೆಗೆ ಜಡ್ಜ್ಗಳ ವಾಹನಗಳೇನಿರೋದೋ ಅವುಗಳನ್ನು ಕೂಡ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ತೀವ್ರವಾದಂತಹ ತಪಾಸಣೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಇದೇ ಮೊದಲನೆಯ ಪ್ರಕರಣ ಅಲ್ಲ. ಹಲವು ದಿನಗಳ ಹಿಂದೆ ಕೂಡ ಮೈಸೂರಿನ ಶೌಚಾಲಯದ ಒಳಭಾಗದಲ್ಲಿ ಇಟ್ಟಿದ್ದಂತಹ ಕುಕ್ಕರ್ ಸ್ಫೋಟಗೊಂಡು ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಈಗ ಜಯನಗರದ ರೈಲ್ವೆ ಗೇಟ್ನ ಸಮೀಪ ಇದ್ದಂಥ ಆ ಒಂದು ಮುಖ್ಯ ದ್ವಾರವನ್ನು ಮುಚ್ಚಾಗಲಾಗಿದೆ. ಅದಾದ ಬಳಿಕ ಮೆಟಲ್ ಡಿಟೆಕ್ಟರನ್ನು ಇಟ್ಟು ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನು ಮಾಡಿ ಒಳಗೆ ಬಿಡಲಾಗ್ತಾ ಇತ್ತು. ಇದೀಗ ಇವತ್ತು ಬಂದಿರತಕ್ಕಂತಹ ಏನು ಬಾಂಬ್ ಬೆದರಿಕೆಯ ಸಂದೇಶದ ಹಿನ್ನೆಲೆಯಲ್ಲಿ ಮೈಸೂರು ನಗರದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಇದೊಂದು ಏನು ಸುಳ್ಳು ಮಾಹಿತಿಯನ್ನು ಬೆದರಿಸುವ ತಂತ್ರವನ್ನು ಒಡ್ಡಿದ್ದಾರೆ. ಅಂತರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಏನು ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮೈಸೂರು ನಗರದ ಪೊಲೀಸರು ಮುಂದಾಗಿದ್ದಾರೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.